ಅದಕ್ಕೆ ನೋಂದಣಿ ಆಗಿದ್ದಾರೆ. ನಮ್ಮ ಭಾಗದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಎರಡನೇದು ಸುಮಾರು 650 ಕೋಟಿ ನಾಮಕಾರಿಗಳಿಗೆ ಚಾಲನೆ ಕೊಡ್ತಾರೆ. ಅದು ನಮ್ಮ ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟಲ್ ಇರ್ಬೋದು, ನಮ್ಮ ಓಟಿಗಳಿರ್ಬೋದು, ಮತ್ತೆ ಮಲ್ಟಿ ಸೆಂಟರ್ ಇರ್ಬೋದು. ಇದೆಲ್ಲ ಸೇರಿ ಇವತ್ತು ಸುಮಾರು 650 ಕೋಟಿ ರೂಪಾಯಿದು ಮಾಡ್ತಾ ಇದ್ದೀವಿ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯಸಭೆಯ ಸ್ಕಿಲ್ ಹಬ್ ಯಾವ ರೀತಿ ಮಾಡ್ಬೇಕು ಅನ್ನೋ ನೀಲಿ ನಕ್ಷೆ ಏನು ನಾವು ಹಲವಾರು ವರ್ಷದಿಂದ ಹಾಕೊಂಡಿದ್ವಿ. ಅದು ಕನಸು ಈಗ ನನ್ಸಾಗ ಮುಂದೆ ಹೋಗುತ್ತೆ. ಜಾತಿ ಗಣತಿನ ನಿಮ್ ಪಕ್ಷದಲ್ಲಿ ಇರುವಂತವ್ರೆ ಅದ್ರ ಬಗ್ಗೆ ಕೆಲವು ಅಸಮಾಧಾನ ಇಲ್ಲ. ಯಾರೇ ಏನೇ ಹೇಳಿದ್ರು ಕೂಡ ನಮ್ಮ ಪಕ್ಷದವ್ರು ಇರ್ಬೋದು, ವಿರೋಧ ಪಕ್ಷದವ್ರು ಇರ್ಬೋದು, ನಮ್ಮ ಮಾಧ್ಯಮದ ಸ್ನೇಹಿತರು ಇರ್ಬೋದು, ನಾವು ಹೇಳಿದ ತಕ್ಷಣ ಸರ್ವೆ ಸೆನ್ಸಸ್ ಆಗ್ಲಿಕ್ಕೆ ಆಗೋದಿಲ್ಲ. ಅದು ಸಮೀಕ್ಷೆನೆ. ಆ ಸಮೀಕ್ಷೆಯಲ್ಲಿ ನಾವು ಶೈಕ್ಷಣಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು ಹಲವಾರು ದತ್ತಾಂಶಗಳನ್ನ ಮುಂದಿಟ್ಕೊಂಡು ಅವರು ಸಮೀಕ್ಷೆ ಮಾಡಿದ್ದಾರೆ. ಅದರಲ್ಲಿ ಏನಿದೆ ಅಂತ ಸಂಪೂರ್ಣ ಮಾಹಿತಿ ಯಾರಿಗೂ ಇಲ್ಲ. ಆ ಮಾಹಿತಿ ಬಹುಶಃ ಇವಾಗ ಯಾರಾದ್ರೂ ಸಂಪೂರ್ಣವಾಗಿ ಓದಿದ್ರೆ, ಈಗ ನಮ್ಮ ಲೀಗಲ್ ಟೀಮ್ ಅವ್ರು ಓದಿರ್ಬೋದು, ಅಥವಾ ಬ್ಯಾಕ್ವರ್ಡ್ ಇಲಾಖೆದವರು, ಹಿಂದುಳಿದ ವರ್ಗದ ಇಲಾಖೆಯವರು ಓದಿರ್ಬೋದು. ಅದು ಬಿಟ್ಟು ನನ್ನ ಅನಿಸಿಕೆ, ಯಾಕಂದ್ರೆ ಅಷ್ಟೊಂದು ವಾಲ್ಯೂಮ್ಗಳಿದೆ, ಸಂಪುಟಗಳಿದೆ. ಅದು ಓದೋದು ಅಸಾಧ್ಯದ ಮಾತು. ನಾಳೆ ಕ್ಯಾಬಿನೆಟ್ ಅಲ್ಲಿ ಯಾರು ಬ್ರೀಫಿಂಗ್ ಕೊಡ್ತಾರೆ, ಅದಾದ್ಮೇಲೆ ತೀರ್ಮಾನ ತಗೋತಾರಲ್ಲ. ಯಾಕೆ ಇಷ್ಟು ಅವಸರ? ಯಾಕೆ ನಾವ್ ಜಾಸ್ತಿ ನೀವ್ ಜಾಸ್ತಿ ಅನ್ನೋದು ಇದು ಜಾತಿ ಗಣತಿ ಅಲ್ಲ. ನಮ್ಮ ಅಭಿಪ್ರಾಯ ಪ್ರಕಾರ ನಾನೇ ಜಾಸ್ತಿ ಇರ್ಬೋದು, ನಿಮ್ಮ ಅಭಿಪ್ರಾಯ ಪ್ರಕಾರ ನೀವೇ ಇರ್ಬೋದು. ಆದ್ರೆ ಅದು ವೈಜ್ಞಾನಿಕವಾಗಿ ಆಗಿದ್ಯಾ, ಅವೈಜ್ಞಾನಿಕವಾಗಿ ಆಗಿದ್ಯಾ, ದತ್ತಾಂಶಗಳು ಸೆನ್ಸಸ್ ರಿಪೋರ್ಟಿಗೆ ಅಂದ್ರೆ 2011 ಸೆನ್ಸಸ್ ರಿಪೋರ್ಟಿಗೆ ಟ್ಯಾಲಿ ಆಗುತ್ತಾ, ಅಥವಾ ಇಲಾಖೆವಾರು ಹಲವಾರು ಸಮೀಕ್ಷೆಗಳು ನಾವು ನಡೆಸಿರ್ತೀವಿ, ಅದಕ್ಕೆ ಟ್ಯಾಲಿ ಆಗುತ್ತಾ ಇಲ್ಲ ನೋಡ್ಬೇಕಲ್ಲ. ಮುಸ್ಲಿಂಗೆ ನೋಡ್ರಿ, ಟಿ ರವಿ ಅವರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಪಾಪ ಹತಾಶರಾಗಿದೆ ಸೋತಾದ್ಮೇಲೆ. ಅದಾದ್ಮೇಲೆ ಏನೋ ಅವ್ರ ಪಕ್ಷದ ವಿರುದ್ಧನೇ ಸ್ಟೇಟ್ಮೆಂಟ್ ಕೊಡ್ತಾ ಇತ್ತು. ಈಗ MLC ಮಾಡೋದ್ರಿಂದ ಸ್ವಲ್ಪ ಸಮಾಧಾನ ಆಗಿದೆ. ಆದ್ರೂ ಕೂಡ ಅವ್ರು ತೋರ್ಸ್ಕೋಬೇಕಲ್ಲ, ನಾವು ಕೇಶವ್ ಕೃಪಾಗೆ ನಾವು ಎಷ್ಟು ಲಾಯಲ್ ಇದೀವಿ ಅಂದ್ಬಿಟ್ಟು. ಅಲ್ಪಸಂಖ್ಯಾತರ ಓಲೈಕೆ ಹೆಂಗಾಯ್ತಿದ್ದು? ಇದು ಮಾಡಿದ್ಯಾರು? ಹಿಂದುಳಿದ ವರ್ಗದ ಆಯೋಗ ಮಾಡಿರೋದ ಇವ? ಅಲ್ಪಸಂಖ್ಯಾತರು ಮಾಡಿರೋದ ಇದು? ಸುಮ್ಮನೆ ಇದು ನೋಡಿ, 4 ಲಕ್ಷ ಕೋಟಿ ಬಜೆಟ್ ನಲ್ಲಿ 3,500 ಕೋಟಿ ರೂಪಾಯಿ ಅಲ್ಪಸಂಖ್ಯಾತರಿಗೆ ಅಂದ್ರೆ ಜೈನ್ಗೆ, ಬುದ್ಧಿಸ್ಟ್ರಿಗೆ, ಕ್ರಿಶ್ಚಿಯನ್ಸರಿಗೆ, ಮುಸಲ್ಮಾನರಿಗೆ ಕೊಟ್ರೆ ಅವರು ಹಲಾಲ್ ಬಜೆಟ್ ಅಂತಾರೆ. ಏನಿದು? ಅವರಿಗೆ ಏನಾಗ್ಬಿಟ್ಟಿದೆ, ಅವಿವೇಕತನದ ಪರಮಾವಧಿ ಅವರ ಹೆಂಗ್ ಯಾರು ಗೋಲೈಕೆ ಮಾಡಕ್ಕಾಗುತ್ತೆ? ಅದು ನಾನು ಹೇಳ್ತಾ ಇದ್ದೀನಲ್ಲ, ಬಿಜೆಪಿ ಅವರಿಗೆ ನಾನು ಚಾಲೆಂಜ್ ಕೊಡ್ತಾ ಇದ್ದೀನಿ. ದಯವಿಟ್ಟು ಮೋದಿ ಅವರಿದ್ದಾರೆ, ಶಾ ಅವರಿದ್ದಾರೆ, ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಿಮ್ಮ ಪಾರ್ಲಿಮೆಂಟ್ ನಲ್ಲಿ ನಿಮ್ ಸದಸ್ಯರಿದ್ದಾರೆ. ಹೆಂಗೆ ವಕ್ಫ್ ಬಿಲ್ ಅನ್ನ ನೀವು ಬುಲ್ಡೋಸ್ ಮಾಡಿದ್ರಿ, 370 ಆರ್ಟಿಕಲ್ 370 ಬುಲ್ಡೋಸ್ ಮಾಡಿದ್ರಿ, ಬೇರೆ ಬೇರೆ ಬಿಲ್ ಗಳೆಲ್ಲ ಬುಲ್ಡೋಸ್ ಮಾಡಿದ್ರಲ್ಲ, ಹೇಳ್ಬಿಡ್ರಿ. ಮುಸಲ್ಮಾನ್ ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಹಿಂದುಳಿದ ವರ್ಗದವ್ರು ಇರ್ಬೋದು, ಆದಿವಾಸಿಗಳಿರ್ಬೋದು, ದಲಿತರು ಇರ್ಬೋದು, ಈ ದೇಶದ ನಾಗರಿಕರಲ್ಲ ಅಂತ ಬಿಲ್ ಪಾಸ್ ಮಾಡಿ, ನಿಯಮ ತನ್ನಿ, ಕಾನೂನು ತನ್ನಿ. ಅವಾಗ ಯಾವ್ದು ಇಂಥ ಸಮಸ್ಯೆನೇ ಇರೋದಿಲ್ಲ. 10-11 ವರ್ಷ ಆಯ್ತು ಬರೇ ಇದೆ ಗುಣಗಾನ ಆಡ್ತಾ ಇದೆ. ये समाचार बुलेटिन प्रायोजित था गोल्डन गेट PU कॉलेज ऑफ साइंस एंड कॉमर्स द्वारा। आपके सपनों का कॉलेज, आपके बेहतर भविष्य की पहचान। नौशीन कॉलोनी, मलगत्ती रोड, गुलबर्गा। साल 2025 और 26 के लिए एडमिशन शुरू हो चुके हैं। ರಾಜಕೀಯ ಬರ್ಬೇಕು ಎರಡು ದಿನದಿಂದ ಇನ್ನೂ ಇದೇ ರೀತಿ ನೋಡಿ. ಆಗ್ಲೇ ನಮ್ ಸರ್ಕಾರದಿಂದ ಅವರಿಗೆ ಮಾತಾಡ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಆದ್ರೆ ಇದು ಬರೀ ನಮ್ ಜವಾಬ್ದಾರಿನಾ? ಮತ್ತೆ ಅಬ್ಕಿ ಬಾರ್ ಮೋದಿ ಸರ್ಕಾರ ಅಂತ ಘೋಷಣೆ ಕೂಗ್ದವ್ರು ಏನಾದ್ರು ಇವತ್ತು ನಮ್ಮ ಮನಮೋಹನ್ ಸಿಂಗ್ ಅವ್ರ ಸರ್ಕಾರದಲ್ಲಿ ಏನು ಕಚ್ಚಾ ತೈಲ ಬೆಲೆ $140 ಇತ್ತು. ಅವಾಗ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಎಷ್ಟಿತ್ತು? 60 ರೂಪಾಯಿ, 40 ರೂಪಾಯಿ ಇತ್ತು. ಇವಾಗ ಕಚ್ಚಾ ತೈಲ ಬೆಲೆ $60 ಇಳಿದಿದೆ ಪರ್ ಬ್ಯಾರೆಲ್. ಆದ್ರೆ ಇವಾಗ 100 ರೂಪಾಯಿ ಆಗಿದೆ. ಇದೆಂತ ನ್ಯಾಯ? ಇವರಿಗೆ, ಬಿಜೆಪಿ ಅವರಿಗೆ ನಾನು ಕಿವಿ ಮಾತು, ದಯವಿಟ್ಟು ಹೋಗಿ 10 ವರ್ಷದಿಂದ ಏನಿತ್ತು ಆ ಬೆಲೆ ಇಳಿಸಿ. ಮೇಲ್ಗಡೆ ಡೆಲ್ಲಿಯಿಂದ ನಾವು ಬೆಲೆಯನ್ನ ಇಳಿಸ್ಬೋದು. ಈಗ ನೀವು ಮಾಡಿದ್ರೆ, ನೀವು ಟ್ಯಾಕ್ಸ್ ಮಾಡಿದ್ರೆ, ನೀವು ಬೆಲೆ ಏರಿಕೆ ಮಾಡಿದ್ರೆ ದೇಶದ ಹಿತಕ್ಕಾಗಿ ಅಂತ ಹೇಳ್ತೀವಿ. ನಾವು ಮಾಡಿದ್ರೆ ಇಲ್ಲ, ಇದು ಅನ್ಯಾಯ ಆಗ್ತಾ ಇದೆ ಅಂತ ಜನಾಕ್ರೋಶ ರ್ಯಾಲಿ ಮಾಡ್ತೀವಿ. ಯಾವ ಜನರಿಗೆ ಆಕ್ರೋಶ ಆಗ್ತಾ ಇದೆ? ಬರ್ಲಿ ಸ್ವಾಮಿ, ಇವ್ರದೆಲ್ಲ ರ್ಯಾಲಿಗಳು ನೋಡಿದೀವಿ. ವಕ್ಫ್ ರ್ಯಾಲಿ ಏನಾಯ್ತು?
ನಮ್ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ರಲ್ಲ, ಈ ಕಲಬುರ್ಗಿನಲ್ಲಿ ಮಾಡ್ಬೇಕಂತಿದ್ರಲ್ಲ, ಏನಾಯ್ತು? ಹೊನ್ನಣ್ಣ ಅವ್ರ ವಿರುದ್ಧ ಮಾಡ್ಬೇಕಂತಿತ್ತು, ಏನಾಯ್ತು? ಹಿಂದೂ ಕಾರ್ಯಕರ್ತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದ್ರಲ್ಲ, ಏನಾಯ್ತು? ಒಂದು ಹೆಲ್ಪ್ ಲೈನ್ ತೆಗ್ದಿದ್ನಲ್ಲ ತೇಜಸ್ವಿ ಸೂರ್ಯ, ಏನಾಯ್ತು? ಇವ್ರದ್ದು ಯಾವ ಹೋರಾಟನೂ ಇಂಟರ್ನಲ್ಲೇ. ವಿಜೇಂದ್ರ ವಿಜೇಂದ್ರ ಕಲಬುರ್ಗಿ ಬರಲ್ಲ ನೋಡಿ, ಅವ್ರು ಬರ್ತಾರೋ ಬಿಡ್ತಾರೋ ಅವ್ರಿಗೆ ನಮ್ಗೇನ್ ಸಂಬಂಧ? ಅದು ಅವ್ರ ಪಾರ್ಟಿ ವಿಚಾರ, ನಮ್ಗೇನ್ ಸಂಬಂಧ? ಅವ್ರು ಆಕ್ಚುಲಿ ಅಲ್ಲಿ ಏನು ಯತ್ನಾಳ್ ಆಕ್ರೋಶವನ್ನ ಇವ್ರಿಗೆ ಶಮನ ಮಾಡ್ಲಿಕ್ಕೆ ಇದು ಹೊರಟಿರೋದು ಹೊರತು ಜನಾರ್ದನಲ್ಲಿ ಆಕ್ರೋಶ ಏನೂ ಇಲ್ಲ. ये समाचार मैक्स मल्टी स्पेशलिटी हॉस्पिटल द्वारा प्रायोजित है, जो 24 घंटे 7 दिन आपातकालीन ट्रॉमा और क्रिटिकल केयर सेंटर है और यह हागरगा सर्कल, रिंग रोड, गुलबर्गा में सुविधाजनक स्थान